ಪ್ರತಿಯೊಬ್ಬರ ಗಮನಕ್ಕೆ. ನಮ್ಮೆಲ್ಲರ ತಂದೆ ತಾಯಿಗಳು ನಮ್ಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದಾರೆ. ನಮ್ಮ ಸಾಧನೆಯನ್ನು ಕಣ್ತುಂಬಿಕೊಳ್ಳಲು ಕಾಯುತ್ತಿದ್ದಾರೆ. ತಂದೆ ತಾಯಿಗೆ ವಿಧೇಯರಾಗಿ ಸಾಧಿಸುವ ಛಲ ಇರುವವರು ಮಾತ್ರ ಪೂರ್ತಿ ವಿಡಿಯೋ ನೋಡಿ. ನಮ್ಮ ಭವಿಷ್ಯಕ್ಕಾಗಿ ದುಡಿಯೋಣ, ನಮ್ಮ ಏಳಿಗೆಗಾಗಿ ದುಡಿಯೋಣ, ನಮ್ಮ ತಂದೆ ತಾಯಿಗಳಿಗೋಸ್ಕರ ದುಡಿಯೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾಲೆಡ್ಜ್ ವಿತ್ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಚೋಳರ ಸಾಮ್ರಾಜ್ಯ. ಚೋಳರ ಬಗ್ಗೆ ಕಳೆದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂತಹ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಒಂದು ಕಡೆ ಆಯ್ದುಕೊಂಡು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಮುಂದಿನ ಎಲ್ಲ ರೀತಿಯ ವಿಡಿಯೋಗಳನ್ನು ನೀವು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಈ ಒಂದು ಪ್ರಶ್ನೆಗಳನ್ನು ಒಂದು ಕಡೆ ಪಟ್ಟಿ ಮಾಡಿ ಇಟ್ಕೊಂಡ್ರೆ ಮುಂದಿನ ನಿಮ್ಮ ಭವಿಷ್ಯಕ್ಕೆ ಬೇಕಾಗುವ ಪರೀಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊದಲನೆಯ ಪ್ರಶ್ನೆ, ಚೋಳ ಸಾಮ್ರಾಜ್ಯದ ಸಂಸ್ಥಾಪಕ ಯಾರು? ಆಪ್ಷನ್ ಎ ಕರಿಕಾಲ, ಆಪ್ಷನ್ ಬಿ ಕುಲೋತ್ತುಂಗ, ಆಪ್ಷನ್ ಸಿ ರಾಜಾಧಿರಾಜ, ಆಪ್ಷನ್ ಡಿ ಪರಾಂತಕ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಕರಿಕಾಲ ಚೋಳ. ಚೋಳ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಕರಿಕಾಲ ಚೋಳ. ನಿಮ್ಮ ಮುಂದಿನ ಪ್ರಶ್ನೆ, ಚೋಳ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಆಪ್ಷನ್ ಎ ತಲಕಾಡು, ಆಪ್ಷನ್ ಬಿ ಬೇಗೂರು, ಆಪ್ಷನ್ ಸಿ ಕೋಲಾರ, ಆಪ್ಷನ್ ಡಿ ತಂಜಾವೂರು. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ತಂಜಾವೂರು ಚೋಳರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಥವಾ ಗಂಗೈಕೊಂಡ ಚೋಳಾಪುರಂ. ನಿಮ್ಮ ಮುಂದಿನ ಪ್ರಶ್ನೆ, ಚೋಳ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದಾಗಿತ್ತು? ಆಪ್ಷನ್ ಎ ಸಿಂಹ ಲಾಂಛನ, ಆಪ್ಷನ್ ಬಿ ಗಂಡಭೇರುಂಡ ಲಾಂಛನ, ಆಪ್ಷನ್ ಸಿ ಹುಲಿಯ ಲಾಂಛನ, ಆಪ್ಷನ್ ಡಿ ವರಾಹ ಲಾಂಛನ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಹುಲಿ ಗುರುತಿನ ಲಾಂಛನವು ಚೋಳ ಸಾಮ್ರಾಜ್ಯದ ರಾಜ್ಯ ಲಾಂಛನವಾಗಿ ಗುರುತಿಸಿಕೊಂಡಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಚೋಳರು ಯಾವ ಧರ್ಮಕ್ಕೆ ಸೇರಿದವರಾಗಿದ್ದಾರೆ? ಆಪ್ಷನ್ ಎ ಮುಸ್ಲಿಂ ಧರ್ಮ, ಆಪ್ಷನ್ ಬಿ ದ್ರಾವಿಡ ಧರ್ಮ, ಆಪ್ಷನ್ ಸಿ ಕ್ರಿಶ್ಚಿಯನ್ ಧರ್ಮ, ಆಪ್ಷನ್ ಸಿ ಸಿಖ್ ಧರ್ಮ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ದ್ರಾವಿಡ ಧರ್ಮ. ಚೋಳರು ದ್ರಾವಿಡರಿಗೆ ಸೇರಿದವರಾಗಿದ್ದಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಚೋಳರ ಸರಿಯಾದ ಕಾಲಾವಧಿ ಯಾವುದು? ಆಪ್ಷನ್ ಎ ಕ್ರಿಸ್ತಶಕ 840ರಿಂದ 1200, ಆಪ್ಷನ್ ಬಿ ಕ್ರಿಸ್ತಶಕ 840ರಿಂದ 1256, ಆಪ್ಷನ್ ಸಿ ಕ್ರಿಸ್ತಶಕ 840ರಿಂದ 1280, ಆಪ್ಷನ್ ಡಿ ಕ್ರಿಸ್ತಶಕ 840ರಿಂದ 1300. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಕ್ರಿಸ್ತಶಕ 840ರಿಂದ ಕ್ರಿಸ್ತಶಕ 1256ರವರೆಗೆ ಚೋಳರು ಆಳ್ವಿಕೆಯಲ್ಲಿದ್ದರು.